ನೋಡಿ, ಜಿ ಟಿ ದೇವೇಗೌಡರು ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರು. ಜಿ ಟಿ ದೇವೇಗೌಡರ ಇತ್ತೀಚಿನ ನಡವಳಿಕೆ ನಡೆ ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮೊನ್ನೆ ವಿಧಾನ ಪರಿಷತ್ ಚುನಾವಣೆಯ ಸಂದರ್ಭದಲ್ಲೂ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಆಗುತ್ತೆ. ಎಲ್ರಿಗಿಂತ ಮೊದಲೇ ಬಂದು ಮತ ಚಲಾಯಿಸ್ಬಿಟ್ಟು ಹೋಗ್ತಾರೆ. ಅದಾದಮೇಲೆ ಈ ಅಡ್ಡ ಮತದಾನ ಆಯಿತು ಅನ್ನುವಂತಹ ವಿಚಾರಕ್ಕೆ ಕುಮಾರಸ್ವಾಮಿಯವರ ರಿಯಾಕ್ಷನ್ನು, ಇನ್ನು ಜಿ ಟಿ ದೇವೇಗೌಡರ ಬಗ್ಗೆ ಕುಮಾರಸ್ವಾಮಿಯವರು ಕೊಟ್ಟಂಥ ಹೇಳಿಕೆ, ನಮ್ಮ ತಂದೆಯವರು ಹೇಳಿದ್ರು ಕೂಡ ನಾನು ಜಿ ಟಿ ದೇವೇಗೌಡರನ್ನ ಮತ್ತೆ ಪಕ್ಷಕ್ಕೆ ಸೇರಿಸ್ಕೊಳ್ಳಲ್ಲ, ಅವರು ನಮ್ಮ ಶಾಸಕರೇ ಅಲ್ಲ ಅನ್ನೋ ಮಟ್ಟಿಗೂ ಕೂಡ ಮಾತಾಡ್ತಾರೆ ಕುಮಾರಸ್ವಾಮಿಯವರು. ಅದರ ಜೊತೆಗೆ ಹೋಗೋರು ಎಲ್ಲರೂ ಕೂಡ ಹೋಗಬಹುದು, ನನ್ನ ಅಭ್ಯಂತರ ಏನಿಲ್ಲ ಅಂತ ಹೇಳಿ. ಬಟ್ ಜಿ ಟಿ ದೇವೇಗೌಡರು ಇತ್ತೀಚೆಗೆ ಅವರ ನಡವಳಿಕೆ, ಇತ್ತೀಚೆಗೆ ಅಂತ ಹೇಳೋದಕ್ಕಿಂತ 1-2 ವರ್ಷಗಳಿಂದ ಅವರು ಯಾವ ಪಕ್ಷದ ಕಾರ್ಯಕ್ರಮದಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ, ಯಾವ ಮೀಟಿಂಗಲ್ಲೂ ಕೂಡ ಭಾಗಿಯಾಗ್ತಾ ಇಲ್ಲ. ಅವರೊಂದು ತೀರಾ ಅನ್ನೋ ರೀತಿಯಲ್ಲಾಗಿದೆ. ಅದರ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಾಯಕರೊಟ್ಟಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಅವರೊಟ್ಟಿಗೆ ಹೆಚ್ಚಿನ ಬಾಂಧವ್ಯ ಇರೋ ರೀತಿಯಲ್ಲಿ ಬಿಂಬಿಸ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಸ್ವತಃ ಅವರ JDS ಪಕ್ಷದ ಶಾಸಕರಾದಂಥ ಹರೀಶ್ ಗೌಡ ಅವರು, ಜಿ ಟಿ ದೇವೇಗೌಡರ ಪುತ್ರ, ಅಪ್ಪ ಮಗನ ಸಂಬಂಧವೇ ಚೆನ್ನಾಗಿಲ್ಲ. ಹರೀಶ್ ಗೌಡರು ಕೂಡ ಅಪ್ಪನ ವಿರುದ್ಧ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸಿದ್ದಾರೆ, ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತ ಹೇಳಿ. ಇದೆಲ್ಲದರ ಬೆನ್ನಲ್ಲೇ ಜಿ ಟಿ ದೇವೇಗೌಡರು ಮತ್ತೊಮ್ಮೆ ಬಹಳ ಪಕ್ಷದ ಬಗ್ಗೆ, ಕುಮಾರಸ್ವಾಮಿಯವರ ಬಗ್ಗೆ ಸಾಫ್ಟ್ ಆಗಿ ಮಾತಾಡಿದ್ದಾರೆ. ಅಯ್ಯೋ ಇದೇನಪ್ಪ ಇದು ರಾಜಕೀಯ ಅಂತ ಅನ್ಬೋದು. ರಾಜಕೀಯದಲ್ಲಿ ಏನು ಬೇಕಾದರೂ ಆಗ್ಬೋದು, ಇಲ್ಲಿ ಯಾರು ಶತ್ರುಗಳು ಅಲ್ಲ, ಮಿತ್ರರು ಅಲ್ಲ. ಬಟ್ ಜಿ ಟಿ ದೇವೇಗೌಡರ ವಿಚಾರದಲ್ಲಿ ಕುಮಾರಸ್ವಾಮಿಯವರು ಖಡಕ್ಕಾಗಿ ಒಂದು ಸ್ಟ್ಯಾಂಡ್ ಅಂತೂ ತಗೊಂಡಿದ್ದಾರೆ. ನಮ್ಮ ತಂದೆಯವರು ಹೇಳಿದ್ರು ನನ್ನ ನಿರ್ಧಾರ ಬದಲಾಗಲ್ಲ ಅಂತ ಹೇಳಿ. ಏನು ಹೇಳಿದ್ದಾರೆ ಜಿ ಟಿ ದೇವೇಗೌಡರು ನೋಡಿ, ಅವ್ರು ಮಾತಾಡ್ತಾರೆ. ಕುಮಾರಸ್ವಾಮಿ 2 ಸಲ ಮುಖ್ಯಮಂತ್ರಿಯಾಗಿದ್ದು ನನ್ನ ಬೆಂಬಲದಿಂದಲೇ ಜಿ ಟಿ ದೇವೇಗೌಡರು ಹೇಳಿಕೆ ಕೊಟ್ಟಿರೋದು. ಮುಂದುವರಿಸಿ ಹೇಳ್ತಾರೆ, ನಾನು ಸಚಿವರಾಗೋದಕ್ಕೆ ಅವರು ಕೂಡ ಸಹಾಯ ಮಾಡಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ. ಕುಮಾರ ಪರ್ವ ಸಮಾವೇಶ ಮಾಡಿದ್ದು ಚಾಮುಂಡೇಶ್ವರಿ ಜನ, ಬೇರೆ ಯಾವ ಕ್ಷೇತ್ರದಲ್ಲೂ ಇಲ್ಲಿಯಂತೆ ದೊಡ್ಡ ಮಟ್ಟದಲ್ಲಿ ನಡೆದಿಲ್ಲ ಅಂತಲೂ ಕೂಡ ಜಿ ಟಿ ದೇವೇಗೌಡರು ಹೇಳ್ತಾರೆ. ಅದರ ಜೊತೆಗೆ ಕುಮಾರಸ್ವಾಮಿ ಅವರಿಗೆ ರಾಜ್ಯದಲ್ಲಿ ಪಕ್ಷ ಕಟ್ಟುವಂತಹ ಶಕ್ತಿ ಇದೆ ಅಂತಲೂ ಕೂಡ ಮಾತಾಡಿದ್ದಾರೆ. ಯಾಕಂದರೆ ಇತ್ತೀಚೆಗೆ ಆಗ್ತಾ ಇರುವಂತಹ ಕೆಲವೊಂದು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಅದರಲ್ಲೂ ವಿಧಾನ ಪರಿಷತ್ ಚುನಾವಣೆ ಆದ ನಂತರ, ಆ ರಿಸಲ್ಟ್ ಬಂದ ನಂತರ ಕುಮಾರಸ್ವಾಮಿಯವರು ಬಹಳ ಬೇಜಾರು ಮಾಡ್ಕೊಳ್ತಾರೆ. ಅವರು ಜಿ ಟಿ ದೇವೇಗೌಡರನ್ನ ಅಲ್ಲಿ ಲೆಕ್ಕಕ್ಕೆ ಇಟ್ಟಿರಲಿಲ್ಲ. 18 ಜನದಲ್ಲಿ 17 ಜನನೇ ಲೆಕ್ಕಕ್ಕೆ ಇಟ್ಟಿದ್ದು. ಬಟ್ 17 ಜನರಲ್ಲೂ ಕೆಲವೊಂದಿಷ್ಟು ಅಡ್ಡದ ಮತದಾನ ಮಾಡ್ತಾರೆ ಅಂತ ಹೇಳಿದ್ರೆ ಇದು ಖಂಡಿತ ಕುಮಾರಸ್ವಾಮಿಯವರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಹಾಗಾಗಿ ಜಿ ಟಿ ದೇವೇಗೌಡರ ಮಾತುಗಳನ್ನು ಕೇಳ್ತಾ ಇದ್ರೆ, ಯಾಕೆ ಈ ರೀತಿ ಡಬಲ್ ಸ್ಟ್ಯಾಂಡ್ ಇಟ್ಕೊಂಡು ಮಾತಾಡ್ತಿದ್ದಾರೆ ಜಿ ಟಿ ದೇವೇಗೌಡರು? ಪಕ್ಷದ ಚಿಹ್ನೆಯಿಂದ ಗೆದ್ದು, ಪಕ್ಷದಿಂದ ಶಾಸಕರಾಗಿ, ಅದೇ ಪಕ್ಷದಿಂದ ಮಿನಿಸ್ಟ್ರೂ ಕೂಡ ಆಗಿದ್ರು. ಇದೆಲ್ಲ ಅನುಭವಿಸಿದಂಥ ಜಿ ಟಿ ದೇವೇಗೌಡರು ಸಮಯಕ್ಕೆ ತಕ್ಕನಂಗೆ ಯಾಕೆ ಹಿಂಗೆ ಮಾತಾಡ್ತಾರೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ನೋಡಿ, JDS ಉಳಿಸೋ ಕೆಲಸವನ್ನ ಕುಮಾರಸ್ವಾಮಿಯವರು ಮಾಡ್ತಾರೆ. ನನ್ನ ಜನ ಗಟ್ಟಿ ಇದ್ದಾರೆ, ನನ್ನ ಜೊತೆಗೆ ಸದಾ ನಿಲ್ತಾರೆ ಅಂತ ಹೇಳಿ ಮತ್ತೊಮ್ಮೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ JDS ಅಭ್ಯರ್ಥಿ ನಾನೇ ಅನ್ನುವ ಇಂಗಿತವನ್ನು ಕೂಡ ಜಿ ಟಿ ದೇವೇಗೌಡರು ವ್ಯಕ್ತಪಡಿಸಿರೋದು. ಇನ್ನು ಜಿ ಟಿ ದೇವೇಗೌಡರು ಎರಡೂ ಕಾಲನ್ನ ಪಕ್ಷದಿಂದ ಹೊರಗಿಟ್ಟಿದ್ದಾರೆ ಎಂಬ HD ಕುಮಾರಸ್ವಾಮಿಯವರು ಇತ್ತೀಚೆಗೆ ಹೇಳಿಕೆಯನ್ನು ಕೊಟ್ಟಿದ್ರು. ಸೊ ಆ ಹೇಳಿಕೆಗೂ ಕೂಡ ಜಿ ಟಿ ದೇವೇಗೌಡರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಏನು ಹೇಳಿದಾರೋ ಗೊತ್ತಿಲ್ಲ, ಚಾಮುಂಡೇಶ್ವರಿ ಕ್ಷೇತ್ರದ ಅಭಿವೃದ್ಧಿಯಷ್ಟೇ ನನ್ನ ಗುರಿ ಇರೋದು, ಬೇರೆ ರಾಜಕಾರಣ ನನಗೆ ಗೊತ್ತಿಲ್ಲ. ಆ ಕಾರಣದಿಂದಲೇ ಜನ ನನ್ನನ್ನು ಗೆಲ್ಲಿಸಿದ್ದಾರೆ. 2028ರ ಚುನಾವಣೆಯಲ್ಲೂ ನೀವೇ ಸ್ಪರ್ಧೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೊತೆಗೆ ನಾವು ಸದಾ ಇರ್ತೇವೆ ಅಂತ. ಜನ ಏನು ಹೇಳ್ತಾರೋ ಅದನ್ನು ನಾನು ಮಾಡ್ತೀನಿ ಅನ್ನುವಂತ ಹೇಳೋದರ ಮುಖಾಂತರ ಮತ್ತೊಮ್ಮೆ ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸ್ಪರ್ಧೆ ಮಾಡಿ, JDS ಚಿಹ್ನೆಯಿಂದಲೇ ಸ್ಪರ್ಧೆ ಮಾಡೋ ಇಂಗಿತವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಅದರ ಜೊತೆಗೆ ಈ ಸಿದ್ದರಾಮಯ್ಯ ಅವರ ಒಡನಾಟದ ಬಗ್ಗೆಯೂ ಕೂಡ ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ. ಅದಕ್ಕೆ ಕ್ಲಾರಿಫಿಕೇಶನ್ ಕೊಡೋ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಗೆ ಹೋಗ್ತಾರೆ ಅಂತ ಕೆಲವರು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪರವಾಗಿ ನಾನು ಮಾತನಾಡಿದ್ದಕ್ಕೆ DK ಶಿವಕುಮಾರ್ ಅವರನ್ನು ನಾನು ಪ್ರತ್ಯೇಕವಾಗಿ ಭೇಟಿಯಾಗಿಲ್ಲ. ಸೊ ಅದರ ಜೊತೆಗೆ ಚರ್ಚಿಸಿಯೂ ಇಲ್ಲ. ಎಲ್ಲ ಕ್ಷೇತ್ರದಂತೆ ನನ್ನ ಕ್ಷೇತ್ರದ ಅಭಿವೃದ್ಧಿಗೂ 25 ಕೋಟಿ ಅನುದಾನವನ್ನು ಸರ್ಕಾರ ಕೊಟ್ಟಿದೆ ಅಂತಲೂ ಕೂಡ ಹೇಳಿದ್ದಾರೆ. ಯಾಕೋ ಸಮಯ ಸಾಧಕರ ರೀತಿಯಲ್ಲಿ ಮಾತಾಡ್ತಿದ್ದಾರೆ ಜಿ ಟಿ ದೇವೇಗೌಡರು ಅಂತ ಹೇಳಿ ರಾಜ್ಯದ ಜನ ಈಗ ಅವರ ಹೇಳಿಕೆಯಿಂದ ಮಾತನಾಡ್ಕೊಳ್ತಾ ಇರೋದು. ಸೊ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿದೆ ಅಂತ ಹೇಳಿದ್ರೆ ಎಂಥದ್ದೇ ಸಂದರ್ಭದಲ್ಲೂ
ಪರ ನಿಂತ್ಕೊಂಡು ಕೆಲಸ ಮಾಡಬೇಕು. ಇವ್ರು ಅಡ್ಡ ಮತದಾನ ಮಾಡ್ತಾರೆ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಈಗ ಮತ್ತೆ ಈ ರೀತಿ ತೇಪೆ ಹಚ್ಚೋ ಕೆಲಸ. ಇನ್ನು ನಿಮ್ಮ ಹಾಗೆ ನಿಮ್ಮ ಮಗನ ನಡುವೆ ಎಲ್ಲವೂ ಸರಿ ಇಲ್ವಲ್ಲ ಸರ್, ನೀವಿಬ್ಬರು ಮಾತಾಡ್ತಿಲ್ವಲ್ಲ ಅಂದರೆ ಯಾವ ಕುಟುಂಬದಲ್ಲಿ ಜಗಳ ಇಲ್ಲ ಹೇಳಿ, ಸಣ್ಣ ಪುಟ್ಟದ್ದು ಇರುತ್ತೆ, ಮತ್ತೆ ಒಂದಾಗ್ತೀವಿ, ಒಂದಾಗೋದಿಲ್ಲ ಅಂತ ಎಲ್ಲ ತಿಳ್ಕೊಬೇಡಿ, ಅವ್ರದ್ದು ತಿಳ್ಕೊಳ್ಳೋದು ಮೂರ್ಖರಷ್ಟೇ ಅಂತ ಹೇಳಿದ್ದಾರೆ. ಸೊ ನೋಡೋಣ ಈ ಜಿ ಟಿ ದೇವೇಗೌಡರ ವಿಚಾರ ಎಲ್ಲಿಗೆ ಹೋಗುತ್ತೆ ನಿಲ್ಲುತ್ತೆ ಅಂತ. ಒಟ್ಟಾರೆ ಕುಮಾರಸ್ವಾಮಿ ಅಂತೂ ಬಹಳ ಸ್ಟ್ರಿಕ್ಟ್ ಆಗಿದ್ದಾರೆ. ಚಾಮುಂಡೇಶ್ವರಿಯಿಂದ ಒಬ್ಬ ಬೇರೆ ಅಭ್ಯರ್ಥಿಯನ್ನು ಕೂಡ ಆಲ್ರೆಡಿ ರೆಡಿ ಮಾಡ್ತಿದ್ದಾರೆ JDSನಿಂದ. ಸೊ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದು ನೋಡಬೇಕು.